ಇದೇ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕು. ಈಗ CST ಸ್ಟೇಷನ್ಗೆ ಹೋಗ್ತಿದ್ದೀನಿ. ಮುಂಬೈನ ಲೋಕಲ್ ರೈಲುಗಳು ಕೆಲ ದೇಶಗಳ ಸಂಪೂರ್ಣ ಜನಸಂಖ್ಯೆಗೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ. ಗೇಟ್ ವೇ ಆಫ್ ಇಂಡಿಯಾ ಹತ್ರ ರೀಚ್ ಆಗಿ ಅವರಿಗೆ ಸಿಕ್ಕು ಅಲ್ಲಿಂದ ಮುಂದೆ ಹೊರಡಬೇಕು. ಬನ್ನಿ ಅಲ್ಲಿ ಸಿಗೋಣ. ಈ ಸ್ಟೇಷನಲ್ಲಿ ಸ್ಲಮ್ ಡಾಗ್ ಮಿಲ್ಲಿ ಹೋಗೋದಾಗಿರೋದು. ಪ್ರತಿದಿನ 2342 ರೈಲುಗಳು ಕಾರ್ಯನಿರ್ವಹಿಸುತ್ತವೆ. ಪ್ರತಿ 5 ಸೆಕೆಂಡಿಗೆ ಒಂದು ರೈಲು ಬರುತ್ತದೆ. ದಿನಕ್ಕೆ ಸುಮಾರು 20 ಗಂಟೆ ರೈಲು ಓಡಾಡುತ್ತವೆ. ಸೌತ್ ಮುಂಬೈ ಟು ನಾರ್ತ್ ಮುಂಬೈ ಪ್ರಯಾಣ ಮಾಡಬಹುದು. ದಿನಕ್ಕೆ ಒಟ್ಟು 69 ಲಕ್ಷ ಜನ ಈ ಮುಂಬೈ ಲೋಕಲ್ ರೈಲಿನಲ್ಲಿ ಪ್ರಯಾಣಿಸುತ್ತಾರೆ. ಈಗ ನೋಡಿದ್ರು ಇದು ಕೊಲಾಬ ಸಿಟಿ. ತಾಜ್ ಹೋಟ್ಲು ಕೂಡ ಇಲ್ಲೇ ಬರೋದು. ಮೋಸ್ಟ್ ಕಾಸ್ಟ್ಲಿಯಸ್ಟ್ ಸಿಟಿ. ರತನ್ ಟಾಟಾ ಅವ್ರ ಮನೆ ಇದೇ ಏರಿಯಾದಲ್ಲಿ ಬರೋದು. ಹೀಗೆ ನೋಡಿದ್ರು ಬಾಂಬೆ ಸ್ಟಾಕ್ ಮಾರ್ಕೆಟ್ ಏಷ್ಯಾದ ಹಳೆಯ ಸ್ಟಾಕ್ ಮಾರ್ಕೆಟ್. 149 ವರ್ಷದ ಸ್ಟಾಕ್ ಮಾರ್ಕೆಟ್. 1850ರಲ್ಲಿ ಪ್ರಾರಂಭವಾಗಿರುವ ಫಸ್ಟ್ ಇಂಗ್ಲಿಷ್ ಸ್ಕೂಲ್ 168 ವರ್ಷ ಹಳೆಯದು. ಅಲ್ಫಿನ್ಸ್ಟೋನ್ ಕಾಲೇಜ್ ಇದು ಈಗ ಬಾಂಬೆ ಯೂನಿವರ್ಸಿಟಿ ಆಗಿದೆ. ಜಹಾಂಗೀರ್ ಆರ್ಟ್ ಗ್ಯಾಲರಿ. KK ಹೆಬ್ಬಾರ್ ನಮ್ಮ ಕರ್ನಾಟಕದ ಉಡುಪಿನವರು ಮತ್ತು ಭೂಮಿ ಬಾಬರ್ ಅವರ ಒತ್ತಾಯದ ಮೇರೆಗೆ ಕೋವಸ್ಜಿ ಅವರು 1952ರಲ್ಲಿ ನಿರ್ಮಾಣ ಮಾಡುತ್ತಾರೆ. ಇದು ಈಗ ಇಲ್ಲಿಯ ಕಲಾವಿದರಿಗೆ ತಮ್ಮ ಕಲಾಕೃತಿ ಪ್ರದರ್ಶಿಸಲು ಮತ್ತು ಮಾರಾಟ ಮಾಡಲು ಉತ್ತಮ ಸ್ಥಳ. ಸರಸ್ಕಾರ ಶರಣು. ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನೇನ. ಇವತ್ತು ಮುಂಬೈ ಟೂರ್ ಮಾಡ್ತಿದ್ದೀನಿ. ಮುಂಬೈನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಆದಷ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ದೀನಿ. ನಾನಿದ್ದೀನಿ ಇವಾಗ ಮೆರಿನ್ ಡ್ರೈವ್ ಹತ್ರ. ಇಲ್ಲಿ ನೈಟ್ ಬರ್ಬೇಕು ಅಂದ್ಕೊಂಡಿದ್ದೆ, ಆದರೆ ನೈಟು ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇದು ನೈಟ್ ಟೈಮ್ ಹೇಗೆ ಕಾಣಿಸುತ್ತೆ ಅಂದರೆ ಇದು ನೋಡೋದಕ್ಕೆ ನೆಕ್ಲೆಸ್ ಕಂಡಂಗೆ ಕಾಣುತ್ತೆ ಅಂತ ಹೇಳ್ತಾರೆ. ನೋಡೋಣ. ಈಗ ನೋಡ್ತಿರೋದು ಚೌಪಾಟಿ ಬೀಚ್. ಮುಂಬೈನ ಎಲ್ಲ ಗಣಪತಿಗಳು ಇಲ್ಲೇ ವಿಸರ್ಜನೆ ಮಾಡೋದು. भाई आप ऑलरेडी देखे? वो आगे देखे इधर नहीं बने रहे भाई. मैसूर मसाला ಹೆಂಗಿದೆ ನೋಡ್ರಿ मैसूर मसाला. पर 200 पकड़ लिया साड़ू. भाई कुछ बोलो भाई. ये तो मुंबई घूमने आ रहे हैं तो कुर्ला में होटल लेना थोड़ा मुश्किल होगा मुंबई घूमने के लिए. और होटल भी थोड़ा अच्छा नहीं है उधर का जो हम रह रहे हैं. अच्छा भी होगा लेकिन हम जो रह रहे हैं और गूगल में जो 3 स्टार 2 स्टार दिखाता है ना वो पूरा स्कैम है. इधर वो 3 स्टार 2 स्टार कुछ भी नहीं होता है. ठीक है. और दूसरा चीज़ ये है कि बॉम्बे जो टूर कराते हैं अच्छा वाला कंपनी जो अच्छे से कराते हैं उसमें आप थोड़ा पता करके जाइएगा. नहीं तो आपको ना एंटलिया घुमाएंगे बोल के 6 किलोमीटर दूर से आपको बिल्डिंग दिखा के बोल देंगे यही है घूमो. तो इतना माथा घूमेगा हमारा कि हम लगेगा कि मुंबई घूम गए. ठीक है. तो ऐसी चीज़ों में थोड़ा
आप ध्यान रखें कि स्कैम ना हो आपके साथ, तो ये चीज़ ध्यान रखना चाहिए। और ग्रुप बना के झुंड में चलेंगे तो एक 7 सीटर या फिर एक बड़ा गाड़ी लेके आप घूम सकते हैं, ये आपके लिए बेटर होगा। ताकि आप दूसरा गाड़ी ये बस में चलेंगे तो अलग अलग मूड के लोग होते हैं इसमें, तो क्या कर देंगे वो लोग अपने हिसाब से टाइम वेस्ट कर देंगे, हमको उनको वेट करके बैठना पड़ेगा, ये चीज़ होता है। इसलिए थोड़ा वो चीज़ ना जो ये इसके ध्यान रख के आप मुंबई घूम सकते हैं। थैंक यू सो मच। रमेश द्विवेदी, नवी मुंबई, और कैमरामैन के साथ ये। ಈ ದಿನದ ಕೊನೆಯ ಎಕ್ಸ್ಪ್ಲೋರ್ ಬಾಂಡ್ರಾ ಹಿಸ್ಟರಿ 1774 ಬ್ರಿಟಿಷ್ ಸೋಲ್ಜರ್ಸ್ ಪಾಯಿಂಟ್. जाओ जाके देख के आओ क्या हम ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಯಾರು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಶರಣು. The next day. अब कहाँ से अंकल? पंजाब. जाने को नहीं देता हूँ, उधर से गाड़ी पकड़ लेते, जाने को नहीं देता हूँ। कितने दूर इधर से? ऐसा जाओ, ये बाजू में आ जाओ। ओके थैंक यू. मस्जिद बंदा टेंशन में चला जाओ। कुछ बोला अंकल कैमरा में? ओके ओके. धीमी लोकल 5 प्लेटफॉर्म क्रमांक 3 की लोकल 7:27 की कल्याण जाने वाली भारत के पूरी धीमी लोकल है. ನೋಡಬಹುದು ಮುಂಬೈನ ಲೋಕಲ್ ಟ್ರೈನು. ಇಲ್ಲಿಂದ ಸಿಯಾನಿಗೆ ನಾವು ಹೋಗ್ತಿದ್ದೀವಿ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಮುಂದೆ ಅಲ್ಲಿಂದ ಧರಾವಿ 1.3 ಕಿಲೋಮೀಟರ್ ಇದೆ. ಇವತ್ತು ನಾವು ಧರಾವಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ. ಧಾರಾವಿ ಭಾರತದ ಮಹಾರಾಷ್ಟ್ರದ ಮುಂಬೈನಲ್ಲಿ ಬರುವ ವಸತಿ ಪ್ರದೇಶವಾಗಿದೆ. ಇದು ಸಾಮಾನ್ಯವಾಗಿ ಪ್ರಪಂಚದ ಅತಿ ದೊಡ್ಡ ಕೊಳೆಗೇರಿಗಳಲ್ಲಿ ಇದು ಒಂದಾಗಿದೆ. ಧಾರಾವಿಯ ಜನಸಂಖ್ಯೆ 10 ಲಕ್ಷ. ಸರಕುಗಳು, ಚರ್ಮ, ಜವಳಿ ಮತ್ತು ಕುಂಬಾರಿಕೆ ಉತ್ಪನ್ನಗಳನ್ನು ಸೇರಿ ಒಟ್ಟು ವಾರ್ಷಿಕ ವಹಿವಾಟು 1,000 ಕೋಟಿ. ಸಿಯಾನ್ ಹಿಲ್ ಫೋರ್ಟ್ ಮುಂಬೈನ ಕೋಟೆಯಾಗಿದೆ. ಇದನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ 1669 ಮತ್ತು 1677ರಲ್ಲಿ ಇದರ ನಡುವೆ ಗೆರಾರ್ಡ್ ಅಂಜಿಯರ್ ಬಾಂಬೆಯ ಗವರ್ನರ್ ಆಗಿದ್ದ. ಶಂಕುವಿನಾಕಾರದ ಗುಡ್ಡದ ಮೇಲೆ ನಿರ್ಮಿಸಲಾಯಿತು. ಇದನ್ನು ಗ್ರೇಟ್ ಹೆರಿಟೇಜ್ ರಚನೆಯಾಗಿ 1925ರಲ್ಲಿ ಸೂಚಿಸಲಾಯಿತು. ಇದನ್ನು ನಿರ್ಮಿಸಿದಾಗ ಕೋಟೆಯು ಬ್ರಿಟಿಷರ ಹಿಡಿತದಲ್ಲಿ ಪರೇಲ್ ದ್ವೀಪದ ನಡುವಿನ ಗಡಿಯನ್ನು ಗುರುತಿಸಿತು ಮತ್ತು ಪೋರ್ಚುಗೀಸರು ಸಲ್ಸೆಟ್ಟೆ ದ್ವೀಪವನ್ನು ಹೊಂದಿದ್ದರು. ಅದು ಕ್ರೀಕ್ಗೆ ಅಡ್ಡಲಾಗಿ ಉತ್ತರಕ್ಕೆ ಇತ್ತು. हाँ भाई हाँ तब जमा जमा कुछ बोल भाई. क्या बोलिए, हम अभी जाके आए साइन फोर्ट पे, जहाँ से हम व्यू देखा वो पूरा मुंबई चारों 360 मुंबई देख के आए, बहुत बढ़िया. जी बात.